ನಮಸ್ತೆ ಎಲ್ಲರಿಗೂ. ಇವತ್ತು ಶೇಂಗಾ ಚಟ್ನಿ ಮಾಡೋಣ್ರಿ. ಅದಕ್ಕೆ ಮೊದಲು ಶೇಂಗಾ ಹುರ್ಕೊರೋಣ್ರಿ. ಒಂದು ಬೌಲ್ ಶೇಂಗಾ ಐತ್ರಿ. ಈಗ ಶೇಂಗಾ ಫ್ರೈ ಆಗ್ಯಾವ್ರಿ. ಈಗ ಇದನ್ನು ಮಿಕ್ಸರ್ ಮಾಡ್ಕೊರೋಣ್ರಿ. ಈ ಒಂದು ಮಿಕ್ಸರ್ ಜಾರ್ ಒಳಗೆ ಹುರ್ಕೊಂಡಿರೋ ಶೇಂಗಾ ಹಾಕೋಣ್ರಿ. ಆಮೇಲೆ ಸ್ವಲ್ಪ ಪುಟಾಣಿ ಹಾಕೋಣ್ರಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕೋಣ್ರಿ. ಆಮೇಲೆ ಒಂದು 5-6 ಕೆಂಪು ಮೆಣಸಿನ್ಕಾಯಿ ಹಾಕೋಣ್ರಿ. ಆಮೇಲೆ ಒಂದು ಅರ್ಧ ಇಂಚ್ ಅಲ್ಲ ಹಾಕೋಣ್ರಿ. ಆಮೇಲೆ ಒಂದು ಸ್ವಲ್ಪ ಹುಣಸಿನ್ಕಾಯಿ ಹಾಕೋಣ್ರಿ. ಸ್ವಲ್ಪ ಕರಿಬೇವು ಹಾಕೋಣ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ್ರಿ. ಅರ್ಧ ಸ್ಪೂನ್ ಸಕ್ಕರೆ ಹಾಕೋಣ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ್ರಿ. ಈಗ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ್ರಿ. ಈಗ ಇದನ್ನು ಸಣ್ಣ ರುಬ್ಕೊರೋಣ್ರಿ. ಈಗ ಚಟ್ನಿ ರುಬ್ಕೊಂಡೇನ್ರಿ. ಇದಕ್ಕೊಂದು ತಡ್ಕ ಕೊಡೋಣ್ರಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕೋಣ್ರಿ. ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕೋಣ್ರಿ. ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕೋಣ್ರಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ್ರಿ. ಒಂದು 4-5 ಕೆಂಪು ಮೆಣಸಿನ್ಕಾಯಿ ಹಾಕೋಣ್ರಿ. ಸ್ವಲ್ಪ ಹಿಂಗೆ ಹಾಕೋಣ್ರಿ. ಈಗ ಇದಕ್ಕೆ ರುಬ್ಕೊಂಡಿರೋ ಚಟ್ನಿ ಹಾಕೋಣ್ರಿ. ಈ ಚಟ್ನಿ ನೀವು ಇಡ್ಲಿ ಜೋಡಿ, ದೋಸೆ ಜೋಡಿ, ಚಪಾತಿ ಜೋಡಿ, ಚಿತ್ರಾನ್ನ ಜೋಡಿ ತಿನ್ಬೋದು ರೀ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.